ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 60 ವರ್ಷಗಳ ನಂತರ ಈ 7 ಕೆಟ್ಟ ಅಭ್ಯಾಸಗಳನ್ನು ಮುಂದುವರಿಸಿದರೆ ನಿಮ್ಮ ದೇಹ ಪ್ರತಿದಿನ ದುರ್ಬಲಗೊಳ್ಳುತ್ತಾ ಹೋಗುತ್ತದೆ. ನೀವು 60ಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಅಥವಾ ಮನೆಯಲ್ಲಿ ಹಿರಿಯರಿದ್ದರೆ ಈ ಮಾಹಿತಿಯನ್ನು ಕೊನೆಯವರೆಗೂ ಗಮನವಿಟ್ಟು ಕೇಳಿ. 60ರ ನಂತರ ಶಕ್ತಿ ಕೇವಲ ಊಟದಿಂದ ಬರುವುದಿಲ್ಲ. ನೀವು 70 ವರ್ಷಗಳವರೆಗೆ ಆರೋಗ್ಯವಾಗಿ ಉಳಿಯುತ್ತೀರಾ ಅಥವಾ ರೋಗಗಳ ಸುಳಿಯಲ್ಲಿ ಸಿಲುಕುತ್ತೀರಾ ಎಂಬುದು ನಿಮ್ಮ ವಯಸ್ಸಲ್ಲ, ಬದಲಿಗೆ ನಿಮ್ಮ ಅಭ್ಯಾಸಗಳ ಮೇಲೆ ಅವಲಂಬಿತವಾಗಿದೆ. ಜೀವನದ ಅತ್ಯಂತ ನಿರ್ಣಾಯಕ ಹಂತ 60 ವರ್ಷಗಳ ನಂತರ ಆರಂಭವಾಗುತ್ತದೆ. ದೇಹದ ಕೋಶಗಳು ನಿಧಾನವಾಗಿ ಶಕ್ತಿ ಕಳೆದುಕೊಳ್ಳುತ್ತವೆ, ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ ಮತ್ತು ದೇಹ ವೇಗವಾಗಿ ಮುಪ್ಪು ಕಾಣುತ್ತದೆ. ಈ ಸಮಯದಲ್ಲಿ ಕೆಟ್ಟ ಅಭ್ಯಾಸಗಳು ಮುಂದುವರಿದರೆ ಮುಪ್ಪಿನ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗಗೊಳಿಸುತ್ತವೆ. ಇದರಿಂದ ಕಾಲುಗಳಲ್ಲಿ ನೋವು, ನಿದ್ರೆಯ ಕೊರತೆ, ಕೀಲುಗಳಲ್ಲಿ ಬಿಗಿತ ಮತ್ತು ಮಾನಸಿಕ ದುರ್ಬಲತೆಯಂತಹ ಸಮಸ್ಯೆಗಳು ಆರಂಭವಾಗುತ್ತವೆ. ಆದ್ದರಿಂದ ದೇಹದ ಶಕ್ತಿಯನ್ನು ಕಡಿಮೆ ಮಾಡುವ ಈ 7 ಅಭ್ಯಾಸಗಳನ್ನು ತಕ್ಷಣ ಬಿಡುವುದು ಅತ್ಯಗತ್ಯ. ಮೊದಲ ಅಭ್ಯಾಸವೆಂದರೆ ತಡರಾತ್ರಿಯವರೆಗೂ ಎಚ್ಚರವಾಗಿ ಇರುವುದು ಅಥವಾ ಸಾಕಷ್ಟು ನಿದ್ರೆ ತೆಗೆದುಕೊಳ್ಳದಿರುವುದು. ವಯಸ್ಸು ಹೆಚ್ಚುತ್ತಿದ್ದಂತೆ ದೇಹದ ಗುಣಪಡಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು ನಿದ್ರೆಯೇ ದೇಹದ ದುರಸ್ತಿಗೆ ಮುಖ್ಯ ಸಾಧನ. ಹಿರಿಯರು ತಡರಾತ್ರಿ ಟಿವಿ ನೋಡುವುದು, ಮೊಬೈಲ್ ಬಳಸುವುದು ಅಥವಾ ದೀರ್ಘಕಾಲ ಮಾತನಾಡುವುದರಿಂದ ಮೆಲಟೋನಿನ್ ಉತ್ಪಾದನೆ ಕಡಿಮೆಯಾಗಿ ರಕ್ತದೊತ್ತಡ, ಸಕ್ಕರೆಯ ಮಟ್ಟ ಅಸಮತೋಲನಗೊಳ್ಳುತ್ತದೆ. ಸ್ನಾಯುಗಳು ಸರಿಯಾಗಿ ಗುಣಪಡುವುದಿಲ್ಲ. ಹೆಚ್ಚು ಆಯಾಸ, ಸ್ಮರಣಶಕ್ತಿ ದುರ್ಬಲತೆ ಮತ್ತು ದಿನವೆಲ್ಲ ಸುಸ್ತು ಉಂಟಾಗುತ್ತದೆ. ಇದನ್ನು ಸರಿಪಡಿಸಲು ರಾತ್ರಿ 9:30ರಿಂದ 10 ಗಂಟೆಗಳ ನಡುವೆ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ. ಮಲಗುವ ಮೊದಲು ಮೊಬೈಲ್ ಮತ್ತು ಟಿವಿಯಿಂದ ದೂರವಿರಿ. ಬೆಚ್ಚಗಿನ ಹಾಲು ಅಥವಾ ತುಳಸಿಯ ನೀರನ್ನು ಕುಡಿಯಿರಿ. ಎರಡನೆಯದು, ಬೆಳಗ್ಗೆ ಎದ್ದ ತಕ್ಷಣ ನೀರನ್ನು ಕುಡಿಯದೆ ಕೆಲಸ ಆರಂಭಿಸುವುದು. 60ರ ನಂತರ ಡಿಹೈಡ್ರೇಷನ್ ಬೇಗನೆ ಆಗುತ್ತದೆ. ನೀರು ಕುಡಿಯದಿದ್ದರೆ ದೇಹದಲ್ಲಿ ಸೇರಿಕೊಂಡ ವಿಷಕಾರಕಗಳು ಹೊರಹಾಕಲ್ಪಡದೆ ಮೂತ್ರಪಿಂಡ ಸಮಸ್ಯೆಗಳು, ಜೀರ್ಣಕ್ರಿಯೆ ದುರ್ಬಲತೆ, ಮಲಬದ್ಧತೆ, ರಕ್ತದ ಒತ್ತಡ ಹೆಚ್ಚುವಿಕೆ, ಹೃದಯದ ಮೇಲೆ ಒತ್ತಡ ಮತ್ತು ಚಯಾಪಚಯ ಕ್ರಿಯೆ ನಿಧಾನಗೊಳ್ಳುತ್ತದೆ. ಇದಕ್ಕೆ ಪರಿಹಾರವಾಗಿ ಬೆಳಗ್ಗೆ ಮೊದಲ ಕೆಲಸವೇ ತಾಮ್ರದ ಪಾತ್ರೆಯಲ್ಲಿ ಇಡಲಾದ ಬೆಚ್ಚಗಿನ ನೀರು ಕುಡಿಯುವುದು. ಬೇಕಾದರೆ ಅದಕ್ಕೆ ನಿಂಬೆ ಮತ್ತು ಜೇನುತುಪ್ಪವನ್ನು ಸೇರಿಸಿ ಕುಡಿಯಬಹುದು. ಮೂರನೆಯದು, ವೇಗವಾಗಿ ಅಥವಾ ಆಹಾರವನ್ನು ಸರಿಯಾಗಿ ಅಗೆಯದೆ ತಿನ್ನುವುದು. ಹಿರಿಯರಲ್ಲಿ ಹಲ್ಲುಗಳ ಸಮಸ್ಯೆ ಸಾಮಾನ್ಯ, ಆದರೆ ತಪ್ಪಾಗಿ ಅಗಿದ ಆಹಾರ ಹೊಟ್ಟೆಯ ಮೇಲೆ ಒತ್ತಡ ಹೇರಿ ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ. ಪೌಷ್ಟಿಕಾಂಶಗಳು ದೇಹಕ್ಕೆ ತಲುಪದೆ ಅನಿಲ, ಆಮ್ಲತೆ, ಮಲಬದ್ಧತೆ, ತೂಕದ ಅಸಮತೋಲನ, ಕುಪೋಷಣ ಮತ್ತು ಸ್ನಾಯು ದುರ್ಬಲತೆ ಉಂಟಾಗುತ್ತದೆ. ಪ್ರತಿ ತುತ್ತನ್ನು ಕನಿಷ್ಠ 25ರಿಂದ 30 ಬಾರಿ ಅಗೆಯಿರಿ. ನಿಧಾನವಾಗಿ ತಿನ್ನಿರಿ ಮತ್ತು ತಿನ್ನುವಾಗ ಟಿವಿ ಅಥವಾ ಮೊಬೈಲ್ ಬಳಸದಿರಿ. ಇದು ಎಲ್ಲ ರೋಗಗಳಲ್ಲಿ 70% ತಡೆಯುತ್ತದೆ. ನಾಲ್ಕನೆಯದು, ಬೆಳಗಿನ ಉದ್ಯಾನವನ ನಡಿಗೆಯನ್ನು ಬಿಡುವುದು. ಅನೇಕರು ಈಗ ನಡೆಯುವ ಅಗತ್ಯವಿಲ್ಲ, ದೇಹ ಆಯಾಸಗೊಂಡಿದೆ ಎಂದುಕೊಳ್ಳುತ್ತಾರೆ. ಆದರೆ ಸತ್ಯವೆಂದರೆ ನೀವು ಎಷ್ಟು ಹೆಚ್ಚು ನಡೆಯುತ್ತೀರೋ ಅಷ್ಟು ದೀರ್ಘಕಾಲ ಬದುಕುತ್ತೀರಿ. ನಡಿಗೆ ದೇಹದ ಪ್ರತಿ ನರಕ್ಕೆ ಆಮ್ಲಜನಕವನ್ನು ತಲುಪಿಸುತ್ತದೆ, ಕೀಲುಗಳಲ್ಲಿ ಹೊಂದಿಕೊಳ್ಳುವಿಕೆ ಉಳಿಸುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ನಡಿಗೆಯನ್ನು ಬಿಡುವುದರಿಂದ ಸ್ನಾಯು ದುರ್ಬಲತೆ, ರಕ್ತ ಪರಿಚಲನೆ ನಿಧಾನ, ಆಲಸ್ಯ, ನಿದ್ರೆಯ ಕೊರತೆ, ಮಧುಮೇಹ ಮತ್ತು ಹೃದಯ ರೋಗದ ಅಪಾಯ ಹೆಚ್ಚುತ್ತದೆ. ಸೂರ್ಯೋದಯದ ನಂತರ 30ರಿಂದ 40 ನಿಮಿಷಗಳ ಹಗುರ ನಡಿಗೆ ಮಾಡಿ. ಸಾಧ್ಯವಾದರೆ ಹುಲ್ಲಿನ ಮೇಲೆ ನಡೆಯಿರಿ. ಇದು ಕಣ್ಣುಗಳು, ಕಾಲುಗಳು ಮತ್ತು ಹೃದಯಕ್ಕೆ ಅತ್ಯುತ್ತಮ. ಐದನೆಯದು, ಹೆಚ್ಚು ಕರಿದ ಅಥವಾ ಸಿಹಿಯಾದ ಆಹಾರ ಸೇವನೆ. 60ರ ನಂತರ ಜೀರ್ಣರಸಗಳ ಉತ್ಪಾದನೆ ಕಡಿಮೆಯಾಗಿ ಭಾರೀ ಆಹಾರ ಜೀರ್ಣಿಸಲು ದೇಹ ಹೋರಾಡುತ್ತದೆ. ಆದರೂ ಪ್ರತಿದಿನ ಸಮೋಸ, ಪರೋಟ, ಮಿಠಾಯಿ ಅಥವಾ ಜಂಕ್ ಫುಡ್ ತಿನ್ನುವುದು ಯಕೃತ್ತು, ಮೂತ್ರಪಿಂಡ ಮತ್ತು ಹೃದಯವನ್ನು ದುರ್ಬಲಗೊಳಿಸುತ್ತದೆ. ಕೊಲೆಸ್ಟ್ರಾಲ್, ಸಕ್ಕರೆ ಮಟ್ಟ ಹೆಚ್ಚುವಿಕೆ, ಮೂಳೆ ದುರ್ಬಲತೆ, ಕೀಲು ನೋವು ಮತ್ತು ಊತ ಉಂಟಾಗುತ್ತದೆ. ಹಗುರವಾದ, ಬೇಯಿಸಿದ, ಸರಳ ಮತ್ತು ಮನೆಯ ಆಹಾರಕ್ಕೆ ಮಾರ್ಗ ಮಾಡಿ. ಹೆಚ್ಚು ಬೇಳೆಕಾಳು, ಸೂಪ್, ಹಣ್ಣು, ಓಟ್ ಮೀಲ್ ಮತ್ತು ಹಸಿರು ತರಕಾರಿಗಳನ್ನು ಸೇವಿಸಿ. ಸಿಹಿ ಮಿಠಾಯಿಗಳನ್ನು ವಾರಕ್ಕೆ 1 ಅಥವಾ 2 ಬಾರಿ ಮಿತಗೊಳಿಸಿ. ಆರನೆಯದು,
ಪೂರ್ತಿ ದಿನ ಒಂದೇ ಜಾಗದಲ್ಲಿ ಕುಳಿತಿರುವುದು ಅಥವಾ ಮಲಗಿರುವುದು. ದೇಹಕ್ಕೆ ಚಲನೆ ಆಗುವಾಗ ಮಾತ್ರ ಆರೋಗ್ಯ ಉಳಿಯುತ್ತದೆ. ಹಿರಿಯರು ದೀರ್ಘಕಾಲ ಕುರ್ಚಿ ಅಥವಾ ಹಾಸಿಗೆಯ ಮೇಲೆ ಇದ್ದರೆ ಸ್ನಾಯುಗಳು ನಿಷ್ಕ್ರಿಯಗೊಂಡು ರಕ್ತದ ಹರಿವು ಕಡಿಮೆಯಾಗಿ ಮೊಣಕಾಲು ಬಿಗಿತ, ಕಾಲುಗಳಲ್ಲಿ ಊತ, ಸ್ನಾಯು ದುರ್ಬಲತೆ, ರಕ್ತದೊತ್ತಡ ಅಸಮತೋಲನ ಮತ್ತು ಆಲಸ್ಯ ಉಂಟಾಗುತ್ತದೆ. ಪ್ರತಿ 30ರಿಂದ 40 ನಿಮಿಷಗಳಲ್ಲಿ ಎದ್ದು 2 ನಿಮಿಷ ನಡೆಯಿರಿ. ಹಗುರ ಯೋಗಾಸನಗಳಾದ ತಾಡಾಸನ, ಪವನ ಮುಕ್ತಾಸನ, ವಜ್ರಾಸನ ಮಾಡಿ. ಟಿವಿ ನೋಡುವಾಗ ಕಾಲುಗಳನ್ನು ಅಲ್ಲಾಡಿಸಿ ರಕ್ತ ಸಂಚಾರ ಸುಗಮಗೊಳಿಸಿ. 7ನೇಯದು ಚಹಾ, ಕಾಫಿ ಮತ್ತು ಮದ್ಯದ ಅತಿಯಾದ ಸೇವನೆ. ಚಹಾದಿಂದಲೇ ದಿನ ಆರಂಭ ಎಂದುಕೊಳ್ಳುವುದು ಸಾಮಾನ್ಯ. ಆದರೆ ವಯಸ್ಸು ಹೆಚ್ಚುತ್ತಿದ್ದಂತೆ ಕೆಫಿನ್ ಮತ್ತು ಮದ್ಯ ದೇಹದ ತೇವಾಂಶ, ಖನಿಜಗಳು, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ನೀರನ್ನು ಹೀರಿಕೊಂಡು ನಿದ್ರೆಯ ಕೊರತೆ, ವೇಗದ ಹೃದಯ ಬಡಿತ, ಮೂಳೆ ಸಾಂದ್ರತೆ ಕಡಿಮೆಯಾಗಿ ಆಸ್ಟಿಯೋಪೊರೋಸಿಸ್, ಯಕೃತ್ತು, ಮೂತ್ರಪಿಂಡದ ಮೇಲೆ ಪರಿಣಾಮ ಬೀರುತ್ತದೆ. ದಿನಕ್ಕೆ ಕೇವಲ ಒಮ್ಮೆ ಚಹಾ ಅಥವಾ ಕಾಫಿಯನ್ನು ಕುಡಿಯಿರಿ. ಮದ್ಯ ಮತ್ತು ತಂಬಾಕನ್ನು ಪೂರ್ಣವಾಗಿ ಬಿಡಿ. ತುಳಸಿ ಚಹಾ, ತುಳಸಿ ನೀರು ಅಥವಾ ಎಳನೀರನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಬೋನಸ್ ಸಲಹೆ ನೀಡೋದಾದರೆ, ಮುಪ್ಪಿನಲ್ಲಿ ಒತ್ತಡ ಮತ್ತು ಚಿಂತೆ ಅತ್ಯಂತ ಹಾನಿಕಾರಕ. ಹಿರಿಯರು, ಮಕ್ಕಳು, ಹಣ ಅಥವಾ ಆರೋಗ್ಯದ ಬಗ್ಗೆ ಚಿಂತಿಸುವುದು ಹೃದಯ, ಮೆದುಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸಿ ರಕ್ತದೊತ್ತಡ, ಮಧುಮೇಹ ಹೆಚ್ಚಿಸುತ್ತದೆ ಮತ್ತು ನಿದ್ರೆಯನ್ನು ಕಸಿಯುತ್ತದೆ. ಪ್ರತಿದಿನ 15 ನಿಮಿಷ ಧ್ಯಾನ, ದೇವರ ನಾಮಜಪ, ಭಕ್ತಿಗೀತೆ ಅಥವಾ ಹಗುರ ಸಂಗೀತ ಕೇಳಿ. ನಗುವ ಅಭ್ಯಾಸ ಮಾಡಿಕೊಳ್ಳಿ. ನಗುವೇ ಉತ್ತಮ ಔಷಧ. ಇನ್ನು ಹೊಸದಾಗಿ ಅಳವಡಿಸಿಕೊಳ್ಳಬೇಕಾದ 5 ಮುಖ್ಯ ಅಭ್ಯಾಸಗಳು ಯಾವ್ಯಾವುದು ಅಂದರೆ, 1. ಬೆಳಗಿನ ಬಿಸಿಲಿನಲ್ಲಿ ಕುಳಿತು ವಿಟಮಿನ್ ಡಿ ಯನ್ನು ಪಡೆಯಿರಿ. 2. ದಿನಕ್ಕೆ ಕನಿಷ್ಠ 8 ಗ್ಲಾಸ್ ನೀರು ಕುಡಿಯಿರಿ. 3. ಪ್ರತಿದಿನ 1 ಋತುಮಾನದ ಹಣ್ಣನ್ನು ತಿನ್ನಿರಿ. 4. ಮನಸ್ಸು ಶಾಂತವಾಗಿರಲು ಮಲಗುವ ಮೊದಲು ಫೋನ್ ಸ್ವಿಚ್ ಆಫ್ ಮಾಡಿ. 5. ಪ್ರಿಯರೊಂದಿಗೆ ಹೆಚ್ಚು ಮಾತನಾಡಿ ಅಥವಾ ನಗಿರಿ. 60ರ ನಂತರವೂ ದೇಹ ಹಿಂದಿನಂತೆ ಬಲವಾದ, ಆರೋಗ್ಯವಾದ ಮತ್ತು ಶಕ್ತಿಯುತವಾಗಿರಬೇಕಾದರೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ. ಈ 7 ಅಭ್ಯಾಸಗಳನ್ನು ಬಿಟ್ಟರೆ ನಿದ್ರೆ ಸುಧಾರಿಸುತ್ತದೆ, ಹೊಟ್ಟೆ ಸ್ವಚ್ಛವಾಗುತ್ತದೆ, ಕಾಲುಗಳು ಬಲಗೊಳ್ಳುತ್ತವೆ ಮತ್ತು ಮನಸ್ಸು ಚುರುಕಾಗುತ್ತದೆ. ಮುಪ್ಪು ಸ್ವಾಭಾವಿಕ, ಆದರೆ ದುರ್ಬಲತೆ ನಿಮ್ಮ ಅಭ್ಯಾಸಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇಂದೇ ದಿನಚರಿಯನ್ನು ಸುಧಾರಿಸಿ 70 ಅಲ್ಲ 90 ವರ್ಷಗಳವರೆಗೂ ಆರೋಗ್ಯವಾಗಿ ಸಂತೋಷದಿಂದ ಬದುಕಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.